ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಅಂತಂದ್ರೆ 2025 ವರ್ಷ ಮುಗ್ದೋಯ್ತು. ನೆಕ್ಸ್ಟ್ ಯಾವ್ದು ಬರ್ತಾ ಇದೆ? 2026 ಬರ್ತಾ ಇದೆ. ಏನ್ ಮೇಡಮ್ ಅದ್ರಲ್ಲಿ ಏನ್ ವಿಶೇಷ ಇದೆ? ಪ್ರತಿ ವರ್ಷನೂ ಬರುತ್ತೆ, ವರ್ಷ ವರ್ಷ ಹೋಗ್ತಾನೆ ಇದೆ. ನಾವು ಇಷ್ಟು ವರ್ಷ ಗಟ್ಲೆಯಿಂದ ಮುಗಿಸ್ಕೊಂಡು ಬರ್ತಾನೆ ಇದೀವಿ. ಮುಗಿಸ್ಕೊಂಡು ಬರ್ತಾ ಇದ್ದೀರಾ. ಏನ್ ಅಚೀವ್ ಮಾಡಿದೀರಾ ಅದು ಮುಖ್ಯ ಅಲ್ಲ. ಇಷ್ಟು ದಿನ ಆಗಿದ್ದೆ ಒಂದ್ ಲೆಕ್ಕ, ಇನ್ಮೇಲೆ ಆಗದೆ ಮತ್ತೊಂದ್ ಲೆಕ್ಕ. ಈಗೆಲ್ಲ ನನ್ನ ಸ್ಟೂಡೆಂಟ್ಸ್ಗಳು ನನ್ನ ಹತ್ರ ಬಂದಿರೋ ಉದ್ದೇಶ ಏನು? ಏನಾದ್ರೂ ಒಂದು ಅಚೀವ್ ಮಾಡಬೇಕು ಅಂತ ಬಂದಿದ್ದೀರಾ. ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು. ನೀವುಗಳು ಅಷ್ಟೇ ಅಲ್ಲದೆ ಮನೇಲಿ ಕುತ್ಕೊಂಡು ವಿಡಿಯೋ ನೋಡ್ತಿರೋರು ನೀವುಗಳು ಅಷ್ಟೇನೆ. ನಾವೇನಾದ್ರೂ ಒಂದು ಅಚೀವ್ ಮಾಡಬೇಕು. ಈ ವರ್ಷ ಮುಗೀತು, ಈ ವರ್ಷದಲ್ಲಿ ಏನಾದ್ರೂ ಸಾಧನೆ ಮಾಡೋರು ಖುಷಿಯಿಂದ ಅದ್ರ 2 ವರ್ಷ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕೇ ಹೊರತು ನಾವು ಮಾಡಿದೀವಪ್ಪ ಸಾಕು ಸಾಕು ಅನ್ನೋ ಪದ ಯಾರಿಗೂ ಬರ್ಕೂಡ್ದು. ಇಷ್ಟು ಸಾಕು ಅಷ್ಟು ಸಾಕು ಅಲ್ಲ. ನಮ್ಮ ಲೈಫಲ್ಲಿ ಬೇಕು ಬೇಕು ಬೇಕು. ನಾನು ಇಷ್ಟು ದೊಡ್ಡ ಸಂಸ್ಥೆ ನಡೆಸ್ತಾ ಇದ್ರು ಕೂಡ ನನಗೇನೆ ಸಾಕು ಅನ್ನಿಸ್ತಾ ಇಲ್ಲ. ಅಂದ್ರೆ ಇನ್ನೂ ಇದೀನಿ, ಏನಾದ್ರು ಮಾಡ್ಬೇಕಲ್ಲ. ಬರ್ತೀರಾ, ಕ್ಲಾಸ್ ಮಾಡ್ತಾ ಇದ್ದೀನಿ, 6ವರೆಗೂ ಎಲ್ಲ ನಡೀತಾ ಇದೆ. ಇನ್ನೂ ಎಕ್ಸ್ಟ್ರಾ ಹೊಸದಾಗಿ ಏನಾದ್ರು ಮಾಡ್ಬೇಕಲ್ಲ ಅಂತ ಯೋಚನೆ ನನಗೆ ಪ್ರತಿದಿನನೂ ಇರುತ್ತೆ. ನೆಕ್ಸ್ಟ್ ಜನವರಿಯಿಂದ ನಾನು ಸ್ಪೆಷಲ್ ಆಗಿ ಬರ್ತೀನಿ, ಅದು ಆಮೇಲೆ ಮಾತಾಡೋಣ. ಈಗ ನಾನು ಅಷ್ಟೇ ಅಲ್ಲದೆ ನೀವುಗಳು ಎಲ್ರು ಬರ್ಬೇಕು ಅಂತಂದ್ರೆ ಇದೊಂದೇ ಫೀಲ್ಡಲ್ಲಿ ಬರ್ಬೇಕಾ? ನೋ, ಪ್ರತಿ ಒಂದು ಫೀಲ್ಡಲ್ಲೂ ನೀವು ಇರಬೇಕು. ಏನಕ್ಕೆ? ಇವಾಗ ಬಂದ್ರಿ, ಕ್ಲಾಸ್ ಕಲ್ತ್ರಿ, ಮುಗೀತು, ನೆಕ್ಸ್ಟ್ ಹೋಗ್ತೀರಾ ಮುಂದೆ. ನಿಮ್ಮ ಲೈಫ್ನ ಯಾವ ರೀತಿ ಟರ್ನ್ ಮಾಡಬೇಕು, ಇದ್ರೆ ಇವ್ರಂಗೆ ಬದುಕಬೇಕಪ್ಪ ಅಂತ ಅನ್ನೋ ಥರ ನೀವೆಲ್ಲ ತೋರಿಸ್ಬೇಕು. ಯಾಕೆಂದ್ರೆ ಈ 4 ಜನ ಟೀಚರ್ಸ್ ಬಂದು ನನ್ನ ಪಕ್ಕ ಕೂತಿದ್ದಾರೆ ಅಂದ್ರೆ ಇವ್ರುಗಳು ಕೂಡ ನನ್ನ ಸ್ಟೂಡೆಂಟ್ಸೇ. ನಿಮ್ಮಂಗೆ ಬಂದು ಅಲ್ಲಿ ಕೂತಿರೋರು ಇಲ್ಲಿ ಬಂದು ಕೂತಿದ್ದಾರೆ ಅಂತಂದ್ರೆ ಸುಮ್ಮನೆ ಕೂತಿಲ್ಲಲ್ಲ. ಅದ್ರಲ್ಲಿ ಇಂಥ 1000 ಜನದಲ್ಲಿ ಎಷ್ಟು ಜನ ಕಲ್ತಿರೋ? ಕಮ್ಮಿ 10-15 ಸಾವಿರ ಮೇಲೆ ನನ್ನ ಸ್ಟೂಡೆಂಟ್ಸ್ಗಳಿದ್ದಾರೆ. ಅದ್ರಲ್ಲಿ ಇವ್ರು ಇಷ್ಟು ಜನ ಇಲ್ಲಿ ಕೂತಿದ್ದಾರೆ ಅಂತಂದ್ರೆ ಸುಮ್ಮನೆ ಯಾರು ಕೂತಿಲ್ಲ, ಅವ್ರ ಸಾಧನೆನೂ ಇದೆ. ಇಲ್ಲಿ 1 ವರ್ಷದಿಂದ ನಮ್ಮ ಕ್ಲಾಸ್ ಹೆಂಗಿಲ್ಲ, 15 ವರ್ಷದಿಂದ ಏನಾಯ್ತು? ಬರೀ ಭುವನ್ ಟೈಲರಿಂಗ್ ಕ್ಲಾಸ್ ಇತ್ತು, ಅದನ್ನ ಮಾಡ್ಕೊಂಡು ಬರ್ತಾ ಇದ್ದೆ. ಸಾಕಾಗಿಲ್ಲ ನನಗೆ. ಭುವನ್ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇದ್ದೆ. ಓಕೆ, 10 ವರ್ಷದಿಂದ ಬರೀ ಕ್ಲಾಸೇ ಮಾಡ್ಕೊಂಡು ಹೋಗ್ತಿದ್ದೆ. ಸ್ಟಿಚಿಂಗ್ ಇರ್ತಿತ್ತು, ಅದು ಲೈಫ್ ಲಾಂಗ್ ಇದ್ದೇ ಇರುತ್ತೆ ಬಿಡಿ. ಸ್ಟಿಚಿಂಗ್ ಮಾಡ್ತಾ ಇದ್ದೆ, ಕ್ಲಾಸ್ ಮಾಡ್ತಿದ್ದೆ, ಒಂದೇ ಇದರಲ್ಲಿ ಎಲ್ಲದೂ ಹೇಳ್ಕೊಡ್ತಾ ಇದ್ದೆ. ಆಯ್ತು, ನನ್ಗೆ ಸಾಕಾಗಲ್ಲ. ಏನ್ ಮಾಡ್ಬೇಕು? ಏನಾದ್ರೂ ಮಾಡ್ಬೇಕು. ಏನ್ ಮಾಡೋದು? ಇದೇ ಫೀಲ್ಡ್ ಅಲ್ಲೇ ಮುಂದ್ಕೋಬೇಕು. 4-5 ಫೀಲ್ಡ್ ಎಲ್ಲ ಆಗಿಸ್ಕೊಂಡ್ಬಿಟ್ಟು ಅದನ್ನ ಮಾಡೋಣ ಇದನ್ನ ಮಾಡೋಣ ಅಂತ ಅದಕ್ಕೆ ಹೋಗೋದು ಅರ್ಥ, ಅಲ್ಲಿ ಮುಗಿಸ್ಕೊಳ್ಳೋದು. ಅಯ್ಯೋ ಇಲ್ಲಿ ಸೆಟ್ ಆಗಲ್ಲ, ಮತ್ತೆ ಇದಕ್ಕೆ ಹೋಗೋದು, ಇಲ್ಲಿ ಸೆಟ್ ಆಗಲ್ಲ. ಎಲ್ಲ ನೀವುಗಳು ಅಷ್ಟೇ ಬೇರೆ ಕಡೆಯಲ್ಲಿ ಹೇಳ್ತಾರೆ, ಮೇಡಮ್ ನಾವು ಒಂದು 10 ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಬಂದ್ವಿ. ಏನಕ್ಕೆ ಬೇಕ್ರಿ 10 ಟೈಲರಿಂಗ್ ಕ್ಲಾಸು? ನಂದೇ ಟೈಲರಿಂಗ್ ಕ್ಲಾಸ್ ಅಂತ ಹೇಳ್ತಿಲ್ಲ, ಒಂದನ್ನೇ ನೀವು ಸಿನ್ಸಿಯರ್ ಆಗಿ ಕಲೀರಿ. ಅಲ್ಲಿ ಇಲ್ಲಿ ಎಲ್ಲಿ ಅಂತ ಅಲ್ಲ, ಎಲ್ಲಾದ್ರೂ ನಿಮ್ಮ ಮನಸ್ಸು ಕಲಿಯೋದ್ರ ಕಡೆ ಇರಬೇಕು. 10 ಕಡೆ ಹೋಗೋದು, ಅಲ್ಲಿ ಜಂಪ್ ಮಾಡೋದು, ಇಲ್ಲಿ ಜಂಪ್ ಮಾಡೋದು ಎಲ್ಲ ಮಾಡ್ಕೊಂಡು ಕುತ್ಕೊಂಡಾಗ ನಿಮ್ಮ ಮೈಂಡ್ ಸೆಟ್ ಏನಾಗುತ್ತೆ? ಬರೀ ಅದ್ರ ಕಡೆನೇ ಹೋಗ್ತಾ ಇರುತ್ತೆ. ಲೈಫ್ ಲಾಂಗ್ ಬರೀ ಜಂಪ್ ಮಾಡ್ಕೊಂತಾರೆ ಹೋಗ್ತೀರಾ. ಒಂದು ಗುರಿ ಇಟ್ಕೋಬೇಕು. ಏನ್ ಮಾಡ್ಬೇಕು? ಈಗ ಹೆಣ್ಮಕ್ಳು ಮನೇಲಿ ನೋಡ್ಕೋಬೇಕು, ಗಂಡನ್ ನೋಡ್ಕೋಬೇಕು, ಅದ್ರ ಜೊತೆಗೆ ಮಕ್ಕಳನ್ನು ನೋಡ್ಕೋಬೇಕು. ಹೌದಲ್ವಾ? ಅದ್ರ ಜೊತೆಲೇ ನಾವು ಅಚೀವ್ ಮಾಡಬೇಕು. ಇದ್ರಲ್ಲಿ ಯಾವುದನ್ನು ಬಿಡಂಗಿಲ್ಲ. ಗಂಡನ ಮೇನ್ ಬೇಕೇ ಬೇಕು, ಮಕ್ಕಳು ಬೇಕು, ತಂದೆ ತಾಯಿಗಳು ಬೇಕು, ಅತ್ತೆ ಮಾವನೂ ಬೇಕು. ಅದ್ರ ಜೊತೆಗೆ ನಮ್ಮ ಲೈಫ್ನ ರೂಪಿಸ್ಕೋಬೇಕು. ಹೆಣ್ಮಕ್ಳದು ದೊಡ್ಡ ಚಾಲೆಂಜ್ ಇರುತ್ತೆ. ಈ ಚಾಲೆಂಜ್ ನಡುವೆ ನಾವು ಗೆದ್ದು ತೋರಿಸ್ಬೇಕು. ಅದೇ ಚಾಲೆಂಜ್. ಆ ಚಾಲೆಂಜ್ ನಡುವೆ ಗೆದ್ದು ತೋರಿಸೋದಿದೆಯಲ್ಲ, ಅದೇ ನಮ್ಮ ಅಚೀವ್ಮೆಂಟ್. ಮನೆ ಕೆಲಸ ಮಾಡ್ಕೊಂತೀವಿ. ಎಷ್ಟೋ ಜನ ಅಂತಾರೆ, ತುಂಬಾ ಜನ ಸೋಂಬೇರಿಗಳು ಮನೇಲಿ ಕೂತಿರ್ತಾರೆ. ಮನೇಲಿ ಆಯ್ತು, ಅಯ್ಯೋ ರೀ ಕೆಲಸ ರೀ, ಮನೆ ಕೆಲಸ, ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಬರೀ ಅದಕ್ಕೆ ಸೀಮಿತವಾಗಿರ್ತಾರೆ. ಅದು ಬಿಡಬೇಕು. ಬಿಡೋದಲ್ಲ, ಮಾಡಬೇಕು. ಮಾಡಿಕೊಂಡು ಅದ್ರ ಜೊತೆಗೆ ನಮ್ಮ ಗುರಿನ ಸಾಧಿಸ್ಬೇಕು. ಮನೆ ಕೆಲಸ ಎಲ್ಲರೂ ಮಾಡ್ತಾರೆ ತಾನೆ. ಇಲ್ಲಿ ಬಂದಿರೋರು ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ. ಇಲ್ಲಿರೋರ್ಗು ಮಕ್ಳುಗಳಿದ್ದಾರೆ, ಮನೇಲಿ ಮಾಡ್ಕೊಂಡು ಇಲ್ಲಿ ಕೆಲ್ಸಕ್ಕೆ ಬಂದು ಕೆಲಸನೂ ನೋಡ್ಕೊಂಡು ಅದ್ರ ಜೊತೆಗೆ ಮತ್ತೆ ಮನೆಗೆ ಹೋಗಿ ಕೆಲಸ ಮಾಡ್ತಾರೆ. ಅದೇ ತರ ಪ್ರತಿಯೊಬ್ರು ಒಂದು ಗುರಿ ಇಟ್ಕೊಳ್ಳಿ. 2026 ಬಂತಪ್ಪ, ಪ್ರತಿ ಜನವರಿ ಬರುತ್ತಲ್ಲ, ಬೆಳಗ್ಗೆ ಎದ್ದು ನಮಸ್ಕಾರ, ದೇವರಿಗೆ ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಒಂದು ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಏನಪ್ಪ, ನಾವು ಈ ವರ್ಷ ನಾವ್ ಹಿಂಗಾಗ್ಲೇಬೇಕು. ನೀನ್ ಮಾಡ್ತೀಯಪ್ಪ ದೇವ್ರೆ, ಮಾಡ್ತೀಯಪ್ಪ ದೇವ್ರೆ, ಮಾಡ್ಬಿಟ್ಟು ಅನ್ನತ್ರ ನಾವು ಫೀಲಲ್ಲಿ ಇರಬೇಕು. ಈ ವರ್ಷ ಮಾಡೇ ಮಾಡ್ತೀನಿ. ಈಗ ನೀವು ಯಾರಾದ್ರೂ ನಾವು ಬೋಟಿಗೆ ಓಪನ್ ಮಾಡ್ತೀವಿ ಅಂದ್ರೆ ಸಿನ್ಸಿಯರ್ ಆಗಿ ಪ್ರಾರ್ಥನೆ ಮಾಡಿ, ನಾನು ಮಾಡೇ ಮಾಡ್ತೀನಿ. ಈ ವರ್ಷದಲ್ಲಿ ನೀನು ಮಾಡಿ ತೋರಿಸ್ಬೇಕು. ದೇವ್ರಿಗೆ ಚಾಲೆಂಜ್ ಹಾಕಿ ತಪ್ಪಿಲ್ಲ. ದೇವ್ರು ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಕೊಡೋ ಶ್ರದ್ಧೆ ಇದೆಯಲ್ಲ ಕೆಲಸಕ್ಕೆ, ನೀವು ನೋಡ್ತಾ ಇರ್ತೀರ. ನನ್ನ ದಿನ ಬೆಳಗಾದ್ರೆ 5 ನಿಮಿಷ ನಾನು ಟೈಮ್ ವೇಸ್ಟ್ ಮಾಡಲ್ಲ. 5 ನಿಮಿಷ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಬೆಳಗ್ಗೆ 10:30 ಎಂಟ್ರಿ ಆಗಿ ನಿಮ್ಗಳು ಕುತ್ಕೊಂತೀವಿ ಅಂದ್ರೆ ಎಷ್ಟು ಕ್ಲಾಸ್ ಮಾಡ್ತೀನಿ ನಿಮಗೆ ಕಣ್ಣು ಮುಂದೆನೇ. ಎಲ್ಲ ಕ್ಲಾಸು ಮಾಡ್ತೀನಿ. ಯಾಕೆ ನನಗಾಗುತ್ತೆ, ನಿಮ್ಗಳಿಗಾಗಲ್ವಾ? ಅಟ್ಲೀಸ್ಟ್ ಒಂದು ಟ್ರೈ ಮಾಡಿ. ಇಲ್ಲಪ್ಪ ನಾನು ಬೇಡ, ಮಾಡಿದ್ರೆ ಗುರಿ ಇಟ್ಟರೆ ದೊಡ್ಡಕ್ಕೆ ಗುರಿ ಇಡಬೇಕು. ಸಣ್ಣ ಪುಟ್ಟ ಗುರಿ ಬೇಡವಾ, ದೊಡ್ಡ ಗುರಿ ಇಟ್ಕೊಳ್ಳಿ. ಮಾಡಬೇಕು. ಈ ವರ್ಷ ನಾನು ಅಚೀವ್ ಮಾಡಿ ತೋರಿಸ್ಬೇಕು. ಯಾವ ಥರ 4 ಜನ ಬದುಕಿದ್ರೆ ಏನಪ್ಪ ಇವ್ರು ಮೊನ್ನೆ ಹಿಂಗಿದ್ರಪ್ಪ, ಇವಾಗ ನೋಡಿ ಹೆಂಗಾದ್ರು
ಅನ್ನೋ ಥರ ಕಣ್ಣು ಬೀಳ್ಬೇಕು ಅವ್ರ ಹತ್ರ. ಅಂದರೆ ಕಣ್ಣು ಅವ್ರ ಗರ್ಭಿಗೆ ಇಷ್ಟು ಚೆನ್ನಾಗಾದ್ರೆ ಇವರು ಅನ್ನೋ ಥರ ನೀವು ಬದುಕು ತೋರಿಸ್ಬೇಕು. ಪ್ರತಿಯೊಬ್ಬರೂ ಜನವರಿ 1 ಗುರಿ ಇಟ್ಕೊಳ್ಳಿ. ಕೆಲವರೆಲ್ಲ ಶ್ರೀಮಂತರುಗಳು ಅಷ್ಟೇ, ಅವರು ವರ್ಷ ಪೂರ್ತಿ ಕಾಯಕ್ಕೆ ಹೋಗಲ್ಲ. ಬೇರೆಯವ್ರು ಯಾಕೆ, ಬೇರೆ ಶ್ರೀಮಂತರು ಬಿಟ್ಟಾಕಿ, ನಮ್ಮ ಮಗಳು ನಾನೇ, ಬೇರೆಯವ್ರು ಬೇಡ, ನಾನೇ ತಗೊಳ್ಳಿ. ನನಗೆ ಇವಾಗ ಆನ್ಲೈನ್ ಆಯ್ತು, ನನಗೆ 2 ತಿಂಗಳು 3 ತಿಂಗಳಿಗೆ ಏನಾದರೂ ಮಾಡಬೇಕು ಅನ್ಸುತ್ತೆ. 1 ತಿಂಗಳಲ್ಲ, 1 ತಿಂಗಳು ಅಡ್ಜಸ್ಟ್ ಆಗೋದು ಅಷ್ಟೇ ಟೈಮ್ ನನಗೆ. 1 ತಿಂಗಳು ಅಡ್ಜಸ್ಟ್ ಆಯ್ತಾ, ಇವ್ರಿಗೆ ಹೇಳ್ತಾ ಇರ್ತೀನಿ ಏನೋ ಸಾಲದು ಕಂಡ್ರೆ. ಇವ್ರು ಅಂತಾರೆ ಮ್ಯಾಮ್ ಇಷ್ಟೆಲ್ಲ 5 ನಿಮಿಷ ಊಟ ಮಾಡೋಕ್ಕೆ ಟೈಮ್ ಇಲ್ಲ, ಏನು ಸಾಲದು ನಿಮಗೆ ಅಂತ ಇವ್ರು ಬೈತಾ ಇರ್ತಾರೆ. ಇಲ್ಲ, ನನಗೆ ಮಾಮೂಲಿ ಕ್ಲಾಸ್ ಮಾಡ್ತೀನಿ, ಆಫ್ಲೈನ್ ಆಯಿತು ಆನ್ಲೈನ್ ಆಯಿತು, ಡ್ರೆಸ್ ಕ್ಲಾಸ್ ಆಯಿತು, ಗೌನ್ ಆಯಿತು, ಬೇರೆ ಏನಾದ್ರು ಮಾಡ್ಬೇಕಂದ್ರೆ ಮೇಡಮ್ ಇದಕ್ಕೆ ನಿಮ್ಗೆ ಟೈಮ್ ಇಲ್ಲ, ಬೇರೆ ಕೇಳಿ ಮಾಡ್ತೀರಾ. ನಮ್ಮ ಮನೆಯವ್ರಿಗೆ ಎಲ್ಲ ನಮ್ಮ ಫ್ಯಾಮಿಲಿ ಇಲ್ಲೇ ಇರ್ತೀವಿ, ಮನೆಯವರೆಲ್ಲ ಇಲ್ಲೇ ಇರ್ತಾರೆ. ಆದರೂ ನಂಗೆ ಸಂಜೆ ಹೊತ್ತು ಫ್ರೀ ಅನ್ನಿಸ್ತೆ, ಏನಾದರೂ ಮಾಡಬೇಕು. ಎಷ್ಟು ಕೆಲಸ ಮಾಡ್ತೀನಿ ನಿಮಗೆ ಗೊತ್ತಿರಂಗೆ. ಮನೆ ಕೆಲಸ ಮಾಡ್ಕೊ, 5 ಕ್ಲಾಸ್ ಅಟ್ ಎ ಟೈಮ್ ನಾನು ಮಾಡೋದು. ಆಫ್ಲೈನ್ ಕ್ಲಾಸ್ ಇರುತ್ತೆ, ಅದಾದಮೇಲೆ ಆನ್ಲೈನಲ್ಲಿ 4-5 ಬ್ಯಾಚ್ ಮಾಡ್ತೀನಿ ಅಲ್ವಾ. ಅಷ್ಟು ಮಾಡಿದ್ರು ನಂಗೆ ಸಾಕಾಗ್ತಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅಂತಂದರೆ ನಿಮ್ಗಳಿಗೆ ಯಾಕೆ ಅನ್ನಿಸ್ಬಾರ್ದು? ಸಿನ್ಸಿಯರ್ ಆಗಿ ಪ್ರತಿ ವರ್ಷನೂ ಅಲ್ಲ, ಪ್ರತಿ ದಿನನೂ ಅನ್ಕೋಬೇಕು. ಈ ಜನವರಿ ಇವತ್ತಿಂದಲೇ ಶುರು ಮಾಡ್ಕೊಳ್ಳಿ, ನಾನು ಜನವರಿ 1 ಹಿಂಗಾಗಬೇಕು. ಈ ಹಳೆ ವರ್ಷದಲ್ಲಿ ನಾನು ಮಾಡಿಲ್ಲ ಮೇಡಮ್, ನನ್ನ ಲೈಫೇ ಹಿಂಗೆ. ಪ್ರತಿಯೊಬ್ಬರ ಲೈಫಲ್ಲೂ ಕಷ್ಟ ಸುಖ ಇದ್ದಿದ್ದೆ. ಇಲ್ಲಿ ನಾನು ಅಂದರೆ ಕಾಲೇಜ್ಗೆ ಹೋಗೋ ಟೈಮಲ್ಲಿ ನನಗೂ ಕೂಡ ಕಷ್ಟ ಆಯಿತು. ನಮ್ಮಪ್ಪ ಟೀಚರ್ ಆಗಿದ್ರು ಫೈನಾನ್ಸ್ಲಿ 4 ಆಗಿನ ಮಕ್ಕಳ ಟೀಚರ್ಸ್ಗಳಿಗೆ ಸ್ಯಾಲ್ರಿ ಕಡಿಮೆ ಇರ್ತಿತ್ತು. ಆ ಟೈಮಲ್ಲೂ ಕೂಡ ಮನೇಲಿ ಮೇಂಟೈನ್ ಮಾಡ್ಕೊಂಡು ಮಾಡ್ತಾ ಇರಬೇಕು ನನ್ಗೆ ಅನ್ಸೋದು. ಆ ಕಾಲೇಜ್ಗೆ ಹೋಗ್ಬೇಕಾದ್ರೂ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದು ಟ್ಯೂಷನ್ ಮಾಡ್ತಾ ಇದ್ದೆ. ನಮ್ಮ ಅಪ್ಪ ಅಮ್ಮ ನನ್ನ ಖರ್ಚಿಗೆ ಬೇಕು, ನಾನು ರಿಚಾಗೆ ಬದುಕಬೇಕು. ಮೊದಲಿಂದನೂ ನನಗೆ ಅದೊಂದಿದೆ, ಎಲ್ರಿಗಿನ್ನ ಚೆನ್ನಾಗಿ ಕಾಣಬೇಕು, ಸ್ಪೆಷಲ್ಲೇ ಕಾಣಬೇಕು. ಈಗ ನೀವು ಎಷ್ಟೋ ಯೂಟ್ಯೂಬ್ ಚಾನಲ್ ನೋಡಿರ್ತೀರಾ, ಎಲ್ಲ ಚಾನಲ್ಗೆ ನಮ್ಮ ಸ್ಪೆಷಲ್ ಇರುತ್ತೆ. ನೀವು ನೋಡಿರ್ತೀರಾ ಅಲ್ವಾ, ಎಲ್ಲ ಚಾನಲಲ್ಲೇ ಒಂಥರ ಇದ್ರೆ ನಮ್ಮ ಚಾನಲ್ಲೇ ಡಿಫ್ರೆಂಟ್ ಆಗಿದೆ. ಯಾಕಿದೆ? ನನ್ನ ಮೈಂಡ್ ಸೆಟ್ ಹಂಗಿದೆ. ಎಲ್ರಿಗೂ ಎಲ್ಲ ಯೂಟ್ಯೂಬಲ್ಲಿ ಸಾಮಾನ್ಯಕ್ಕೆ ಯಾರು ಅಷ್ಟು ಡೀಟೇಲ್ಸ್ ಹೇಳ್ಕೊಡಲ್ಲ. ನನಗಿಲ್ಲ, ನಾನು ಮಾಡೋ ಕೆಲಸ ಸರಿ ಇದೆ. ಕೆಲವು ಹೇಳ್ಕೊಡ್ತಾರೆ ನೀಟಾಗಿ ಡೀಟೇಲ್ ಹೇಳ್ಕೊಟ್ರೆ ನಿಮಗೆ ಕ್ಲಾಸಿಗೆ ಬರಲ್ಲ ಅಂತ. ಯಾಕೆ ಬಂದಿಲ್ಲ? ಒಂದು ತಿರುಗಿಸೋ ಇಲ್ಲಿ ಒಂದು ರೌಂಡು. ಇಷ್ಟು ಜನ ಕ್ಲಾಸಲ್ಲಿ ಕೂತಿದ್ದಾರೆ ಅಂತಂದರೆ ಸುಮ್ಮನೆ ಬಂದು ಯಾರು ಕೂತಿರಲ್ಲ ಅಲ್ವಾ? ಏನಕ್ಕೆ ಬಂದಿದ್ದೀರಾ ನೀವು? ನಾವು ಚೆನ್ನಾಗಿ ಹೇಳ್ಕೊಡ್ತೀವಿ. ಏನಾದರೂ ಒಂದು ಚೆನ್ನಾಗಿ ಹೇಳ್ಕೊಡೋದ್ರ ಜೊತೆಗೆ ಏನಾದರೂ ಒಂದು ಅಚೀವ್ ಮಾಡೋಕ್ಕೆ, ಒಂದು ಗುರಿ ಮಾಡೋಕ್ಕೆ, ಒಂದು ನಮ್ಗೊಂದು ಸ್ಫೂರ್ತಿಯಾಗಿ ಇರ್ತೀರಾ ಅನ್ನೋ ಕಾರಣಕ್ಕೆ ನೀವೆಲ್ಲರೂ ಬಂದಿದ್ದೀರಾ ತಾನೆ. ಇನ್ನು ಮುಂದೆ ನೀವು ಗೋಲ್ ಇಟ್ಕೊಳ್ಳೇಬೇಕು. ಆ ಗೋಲ್ ಮುಗಿತಾ ಅಪ್ಪ ಸೆಟ್ಲ್ ಆಯ್ತಪ್ಪ, ಅಂಗಡಿ ಮಾಡೋದು, ಸೆಟ್ಲು ಆಯಿತು ಅಲ್ಲ, ಲೈಫ್ ಲಾಂಗ್ ನೀವು ಗುರಿ ಇಡಲೇಬೇಕು. ಈಗ ನಮ್ಮದು ಫಸ್ಟ್ ಆಯಿತು, ನೀವು ನಮ್ಮದು ಹಿಸ್ಟ್ರಿ ಯಾರು ಕೇಳಿಲ್ಲ ಅನ್ಸುತ್ತೆ. ನಾನು ಫಸ್ಟು ಡಿಗ್ರಿ ಮುಗೀತು. ಡಿಗ್ರಿ ಮುಗ್ದಾದ್ಮೇಲೆ ನಾನು ಮದುವೆ ಆಯಿತು. ನನ್ನ ದೊಡ್ಡ ಮಗ ಚೇತನ್ ನೋಡಿದಿರಲ್ಲ, ಅವ್ನು ಹುಟ್ಟು 1.5 ವರ್ಷ ಆಯಿತು. ಮನೇಲಿ ಕೂತ್ಕೊಂಡು ನಮ್ಮ ಮನೆಯವ್ರು ದಿನಾ ಜಗಳ. ನಮ್ಮ ಮನೆಯವ್ರು ದೊಡ್ಡ ಆಫೀಸ್ ಇತ್ತು, ಜೆರಾಕ್ಸ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ನಮ್ಮ ಮನೆಯವ್ರದ್ದು ಆಫೀಸ್ ಇತ್ತು. ನಾನು ಬರ್ತೀನಿ ಕೆಲಸಕ್ಕೆ ಅಂತ. ನಾನು ಒಂದು ಬಾಸ್ ಆಗಿ ನನ್ನನ್ನು ಕೆಲಸಕ್ಕೆ ನಿನ್ನ ಕರ್ಕೊಂಡೋಗಿ ನನಗೆ ಹೋಗಿದ್ದಾರೆ ಅಂತೇಳಿ ಅಲ್ಲಿರೋಗಿ ಹೇಳಿದ್ದಾರೆ, ಬೈದಾರೆ ಎಲ್ಲರೂ. ಬೇಡ, ನಾನು ದಿನ ಟಾರ್ಚರ್. ಮನೆಗೆ ಬಂದ ತಕ್ಷಣ ದುಡ್ಡಿದೆ ಮನೇಲಿ ಬೇಕಾಗುವಷ್ಟು, ಏನು ಬೇಕು ತಗೋ, ಫುಲ್ ಕ್ಯಾಶು ನನಗೆ ತಂದು ಕೊಡ್ತಾರೆ, ಏನು ಬೇಕಂತ ತಗೋ. ನನಗೆ ಸಮಾಧಾನ ಇಲ್ಲ, ನಾನೇನು ಮಾಡಲಿ? ಕೇಳಿದೆಲ್ಲ ಕೊಡಿಸ್ತಾರೆ, ಉಣ್ಣಕ್ಕಿಲ್ಲ, ಬಟ್ಟೆಗಿಲ್ಲ, ಒಡವೆಗಿಲ್ಲ, ಎಲ್ಲದಿದೆ, ಖುಷಿಯಾಗಿದೆ, ಚೆನ್ನಾಗಿದ್ದೀವಿ, ಊರ ಕಡೆ ಚೆನ್ನಾಗಿದ್ದೀವಿ, ಮನೆ ಕಡೆ ಚೆನ್ನಾಗಿದ್ದೀವಿ. ಆದರೂ ನನಗೆ ಸಮಾಧಾನ ಇಲ್ಲ. ಕಾರಣ ನಾನೇನು ಮಾಡ್ತಾ ಇಲ್ಲ. ನಾನು ಮೊದಲಿಂದಲೂ ಹಾಗೆ ಬೆಳೆದಿದ್ದು, ಏನಾದರೂ ಒಂದು ಮಾಡಬೇಕು, ಸ್ಪೆಷಲ್ ಆಗಿರಬೇಕು ಅಂತ. ಆದರೆ ಆಯಿತು, ನಮ್ಮನೇಲಿ ಏನು ಮಾಡೋದು, ಆಯಿತು ಸಂಜೆ ಆಯಿತು ಅಂದರೆ ಸಾಕು ಅನ್ನೋರು ಬರೋರು. ನಮ್ಮಮ್ಮಂಗೆ ಪಿನ್ ಇಟ್ಕೊಟ್ಬಿಟ್ಟು ಇವಳಿಗೆ ಈಗ ಮಾಡ್ತಾಳೆ ಡೈಲಿ ಬಂದು ಅಂತ. ನಮ್ಮಮ್ಮ ಬೈತು. ನಮ್ಮಮ್ಮ ಏನು ಬಂದಿದೆ, ಇಷ್ಟೆಲ್ಲ ಸುಖವಾಗಿದೆಯಾ, ನಿನಗೇನಕ್ಕೆ ಬೇಕು ಕೆಲಸ? ಮಗು ನೋಡ್ಕೊಂಡು ಮಗು ಚೆನ್ನಾಗಿ ಬೆಳೆಸ್ಕೊಂಡು ಆರಾಮಾಗಿ ಮನೇಲಿರೋದು ಬಿಟ್ಟು, ನನಗೆ ಆರಾಮ್ ಅಂದ್ರೇನು, ಕೆಲಸ ಮಾಡಬೇಕು, ಅದೇ ನನಗೆ ಆರಾಮು, ಅದು ನನಗೆ ಖುಷಿ ಇದೆ. ಇಲ್ಲ ಮತ್ತೆ ಜಗಳ, ನಂಗೆ ಬೇಕು, ನಾನು ಕೆಲ್ಸಕ್ಕೆ ಹೋಗಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ಗಾಡೀಲಿ ಇಬ್ಬರು ಬರ್ತಾ ಇರ್ಬೇಕಾದ್ರೆ ಯಾರಾದರೂ ವ್ಯಾನಿಟಿ ಬ್ಯಾಗ್ ಹಾಕೊಂಡು ಸೈಡಲ್ಲಿ ಇದ್ರೆ ಅನ್ಸೋದು, ಇವ್ರಿಗೆ ನಾನು ಯಾವಾಗ ಕೆಲ್ಸಕ್ಕೆ ಹೋಗೋದು? ನಮ್ಮ ಮನೇಲಿ ಬೇಕು, ನಿಮ್ಮ ಓನರ್ ಹೆಂಡತಿ ಕಡೆ ನೀನು ಯಾಕೆ ಕೆಲ್ಸಕ್ಕೆ ಹೋಗ್ತೀಯಾ? ಆಯಿತು, ನಾನು ಓನರ್ ತಾನೆ, ಅವ್ರ ಕೆಲಸ ಬಿಡಿಸಿ ನಾನೇ ಬಂದು ಕುತ್ಕೊತೀನಿ, ಅಲ್ಲಿ ಬೇರೆ ಕೆಲಸ ಮಾಡ್ತಾರೆ, ಅಲ್ಲೇ ಬಂದು ನಾನು ಕುತ್ಕೊತೀನಿ ಅಂತಂದು ಒಂದು ಕಡೆಗೆ ನಮ್ಮನೆಯವ್ರು ಏನು ಮಾಡಿದ್ರು, ನಮ್ಮಮ್ಮ ಏನಂದ್ರು ಕಡೆಗೆ, ಅವಳಿಗೆ ಹಿಂಗಿದ್ರೆ ಸರಿ ಹೋಗಲ್ಲ, ಒಂದು 2 ತಿಂಗಳು ಕಷ್ಟ ಅನುಭವಿಸ್ಲಿ ಕಣಪ್ಪ, ಇದ್ದೇ ಮಾತು ಹೇಳಿದ್ರು ಅಮ್ಮ. ಅವಳು ಕಷ್ಟ ಅನುಭವಿಸ್ಲಿ, ಪರವಾಗಿಲ್ಲ, ಒಂದು ಏನಾದರೂ ಒಂದು ಮಾಡ್ಕೊಡಪ್ಪ. ನಮ್ಮನೆಯವ್ರು ಏನಂದ್ರು, ಬೇಡ ಅಂಗಡಿ ಮಾಡ್ಕೊಂಬಿಡು, ಅಂದರೆ ಟೈಲರಿಂಗ್, ಸಾರಿ ಅದೇ ತಂದೋಯ್ತು, ಅವ್ರ ಥರ ಸೇಲ್ಸ್ ಆ್ಯಂಡ್ ಸರ್ವಿಸ್ ಅಲ್ವಾ. ಸರಿ, ನಾನು ಓನರ್ ಆಗೇ ಇರ್ತೀನಿ, ಇನ್ನು ಕೆಲ್ಸಕ್ಕೆ ಕಳ್ಸಲ್ಲ, ಮಿಷನ್ ಹಾಕ್ಕೊಡ್ತೀನಿ, ಕುತ್ಕೋ ಅಂದರು. ಸಿಕ್ಕಿದ್ದೆ ಚಾನ್ಸ್. ರೀ ಅಂಗಡಿ ಹುಡುಕಿದ್ರಾ? ಹುಡುಕ್ತೆ, ಅಲ್ಲಿ ಸಿಗಲಿಲ್ಲ, ಇಲ್ಲಿ ಸಿಗಲಿಲ್ಲ. ಇಲ್ಲ, ನಾನೇ ಹುಡುಕ್ತೀನಿ ಬನ್ನಿರಿ. ಕಡೆಗೆ ಹುಡ್ಕೊಂಡು ಪ್ರತಿ ಭಾನುವಾರ ನಾವೇನು ಮದುವೆಗಿನ ಮುಂಚೆ ಪ್ರತಿ ಶನಿವಾರ ಭಾನುವಾರ ಹೊರಗಡೆ ಹೋಗ್ತಿದ್ವಿ, ಎಲ್ಲ ಸುತ್ತಾಡ್ಕೊಂಡು ಬರ್ತಿದ್ವಿ. ಆದರೆ ನನ್ನ ಮಗು ಆದಮೇಲೆ ಶುರುವಾಯಿತು, ಇಲ್ಲ ನಾನೇನಾದರೂ ಮಾಡಬೇಕು. ಸುತ್ತಿದ್ದಾಯ್ತು, ಇಡೀ ಬೆಂಗಳೂರು ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದಾಯಿತು, ಎಲ್ಲ ಏನು ಬೇಕಾದ ತಿಂದಿದ್ದಾಯಿತು, ಒಳ್ಳೊಳ್ಳೆ ಹೋಟ್ಲಾಯ್ತು. ಆದ್ರೂ ನನಗೆ ಸಮಾಧಾನ ಆಗ್ತದೆ, ನಾನು ಮಾಡಬೇಕು ಅಂತ
ಕಡೆಗೆ ಜೆರಾಕ್ಸ್ ಅಂಗಡಿನ ಮಾಡಲೇಬೇಕು ಅಂತ ಇಲ್ಲಿ ಚೊಕ್ಸಂದ್ರ ಅಂತಿದೆ, ಅಲ್ಲಿ ಒಂದು ರೆಡಿ ಪಾಪ ಯಪ್ಪ ಒಳ್ಳೆ ಮನುಷ್ಯ. ಇಲ್ಲಿ ನೋಡಿದ ತಕ್ಷಣ ಆಗ 1,500 ಇತ್ತು, 15,000 ಬಾಡಿಗೆ ಇತ್ತು. ಆ ಟೈಮಲ್ಲಿ ಬಂದು ನಮ್ಮನೆ ನಾನು ನನ್ನ ತಮ್ಮ ಹುಡ್ಕೊಂಡು ಹೋದ್ವಿ. ನಮ್ಮ ಮನೆಯವರು ನಮ್ಮಮ್ಮ ಏನು ಸುಮ್ಮನೆ ಹಂಗೆ ಹಾಕೊಂಡು ಕಾಗೆ ಆರಿಸ್ಬಿಡು ಅಂತ ಹೇಳ್ಕೊಟ್ಟಿದ್ದೆ. ಆಗ ಸರಿ ಇಟ್ಕೊಂಡು ನಾನು ಏನು ಮಾಡಿದೆ, ನನ್ನ ತಮ್ಮನ ಕರ್ಕೊಂಡು ಹೋದೆ. ಅವ್ನು ಇವಾಗ ಅಡ್ವೊಕೇಟ್ ಆಗಿದ್ದಾರೆ. ಆಗ ನನ್ನ ತಮ್ಮ ಓದ್ತಾ ಇದ್ದ, ಲಾ ಮಾಡ್ತಾ ಇದ್ದ. ಅವ್ನು ಕರ್ಕೊಂಡು ಹೋದ್ಮೇಲೆ ಅದು ಸಿಕ್ತು, ಅದು ಮಾತಾಡಿಕೊಂಡು ಓಪನ್ ಮಾಡಿದೆ, ಖುಷಿಯಾಗಿ ಓಪನ್ ಮಾಡಿದೆ. ಫಸ್ಟ್ನೇ ದಿನ 100 ರೂಪಾಯಿ ಬಂತು. ಎಷ್ಟು ಖುಷಿ ಆಯ್ತು ಗೊತ್ತಾ, ನನ್ನ ದುಡಿಮೆ 100 ರೂಪಾಯಿ. ಆ 100 ರೂಪಾಯಿನೇ ಆಗಿರ್ಲಿ ಕಣ್ರೋ, ಅದ್ರ ಖುಷಿನೇ ಬೇರೆ ಅಲ್ವಾ. ಅದು ತುಂಬ ಖುಷಿ ಆಯಿತು. ಅದನ್ನ ಹಂಗೆ ಎತ್ತಿಟ್ಕೊಂಡು ಆಮೇಲೆ ಅದು ನಮ್ಮ ಮನೆಯವ್ರಿಗೆ ಫಸ್ಟ್ನೇ ಬಾಡಿಗೆ ಎಲ್ಲ ಕಟ್ ಮಾಡಿ ಒಂದು ಮೊಬೈಲ್ ಇತ್ತು ಅವ್ರದ್ದು, ಸುಮಾರಾಗಿತ್ತು ಮೊಬೈಲ್. ಅದು ಚೆನ್ನಾಗಿರೋ ಮೊಬೈಲ್ ನಾನು ಗಿಫ್ಟ್ ಕೊಟ್ಟೆ ನಮ್ಮ ಮನೆಯವ್ರಿಗೆ. ಹಂಗಾಗಿ ಅದಾಯಿತು. ಸರಿ ಜೆರಾಕ್ಸ್ ಅಂಗಡಿ ಆಯಿತು, ಒಂದು STD ಹಾಕ್ಕೊಂಡೆ. ಮತ್ತೆ ಶುರುವಾಯಿತು. ನಂಗೆ ಸಮಾಧಾನ ಇಲ್ಲ. ಏನು ಆಯಿತು, ಬರ್ತೀನಿ, ಕುತ್ಕೊತೀನಿ, ಬಿಸ್ನೆಸ್ ಆಗ್ತಾ ಇದೆ, ದುಡ್ಡು ಬರ್ತಾ ಇದೆ. ದುಡ್ಡು ಈಗ ಬರುತ್ತೆ, ಈಗ ದೇವ್ರು ಕೊಡ್ತಿರ್ತಾನೆ. ಯಾವಾಗ ಕೊಡ್ತಾನೆ? ನಮ್ಮಲ್ಲಿ ಕೆಲಸದಲ್ಲಿ ಶ್ರದ್ಧೆ ಇದ್ದಾಗ ದುಡ್ಡು ಬರ್ತಾ ಇದೆ. ದಿನಕ್ಕೆ ಅವಾಗ STD ಕಾಲ್ ತುಂಬ ಹೊಡ್ತಾ ಇತ್ತು. ಒಂದು ಅದು 15-18 ವರ್ಷದ ಹಿಂದೆ. ಆಮೇಲೆ ಆಯಿತು, ಮತ್ತೆ ಕಾಯಿನ್ ಬಾಕ್ಸ್ ತರಿಸಿದೆ. ಒಂದು ಕಾಯಿನ್ ಬನ್ ಆಯಿತು, ಒಂದು ವಾರಕ್ಕೆ ಇನ್ನೊಂದು 2, 3, 4, 5 ಕಾಯಿನ್ ಬಾಕ್ಸು STD ಮತ್ತೆ ಶುರುವಾಯಿತು. ಚೆನ್ನಾಗಿ ನಡೀತಾ ಇದೆ. ಆದರೂ ನನಗೆ ಸಮಾಧಾನ ಇಲ್ಲ. ದುಡ್ಡು ಬರ್ತಾ ಇದೆ, ನಾನು ಕೂತಿದ್ದೀನಿ ಅಷ್ಟೇ, ನಾನೇನು ಮಾಡ್ತಾ ಇಲ್ಲ. ದುಡ್ಡು ಬರ್ತಿದೆ, ನಾನೇನು ಮಾಡ್ತಾ ಇಲ್ಲ. ಕೆಲವರು ಅಂತಾರೆ ದುಡ್ಡಿಗೋಸ್ಕರ. ಹೌದು, ದುಡ್ಡು ತುಂಬ ಇಂಪಾರ್ಟೆಂಟು ಜೀವನಕ್ಕೆ. ದುಡ್ಡು ಜೊತೆಗೆ ನಮ್ಮ ಮೈಂಡನ್ನು ಇದು ಇಂಪ್ರೂವ್ ಆಗಬೇಕಲ್ಲ. ಅಲ್ಲಿ ಕುತ್ಕೊಂಡಿರ್ತೀನಿ, ಜೆರಾಕ್ಸಿಗೆ ಬರ್ತಾರೆ, ಜೆರಾಕ್ಸ್ ಹಾಕ್ಕೊಡ್ತೀನಿ. ನಮ್ಮನೆಯವ್ರು ಜಾಸ್ತಿ ಇದ್ದಾಗ ಅವ್ರ ಕೆಲಸ ಬಿಟ್ಟಿಲ್ಲ ಹಾಕೊಂಡು ನನಗೆ ಸುಸ್ತಾಗುತ್ತೆ ಅಂದ್ಬಿಟ್ಟು ಅವ್ರು ಹಾಕ್ಬಿಟ್ಟು ಕುತ್ಕೊಳ್ಳೋರು ಅವ್ರ ಇದರಲ್ಲಿ. ಆಮೇಲೆ ಜಾಸ್ತಿ ಬಂದ್ಬಿಟ್ಟು ಅವ್ರ ಆಫೀಸ್ಗೆ ಹೋಗೋರು. ಮತ್ತೆ ದುಡ್ಡು ಬರ್ತಿದೆ, ಸುಮ್ಮನೆ ಕುತ್ಕೊಳ್ಳೋದು. ಅದು ಮತ್ತೆ ಸಮಾಧಾನ ಆಗಲ್ಲ. ಆವಾಗ ನನಗೆ ಪ್ರಾಬ್ಲಮ್ ಆಯಿತು. ಎಲ್ಲರಿಗೂ ಹಾಗೆ ಆಗುತ್ತೆ. ಆಯಿತು, ನಮ್ಮನೇಲಿ ಬೇಡ, ನೀನು ಆರಾಮಾಗಿರೋ, ಹೆಲ್ತು ಸ್ವಲ್ಪ ಹುಷಾರು. ಅದರಲ್ಲೇನಿದೆ, ಥೈರಾಯ್ಡ್ ಆಯಿತು. ಥೈರಾಯ್ಡು ಹೆವಿ ಆಗಿಬಿಟ್ಟು 37 ಪಾಯಿಂಟ್ ಬಂತು. ತುಂಬ ದಪ್ಪ ಆಗ್ಬಿಟ್ಟೆ. ಅದು ಕುತ್ಕೊತಾ ಇದ್ದೆ, ತಿಂತಿದ್ದೆ. ಪಕ್ಕದಲ್ಲೇ ಹೋಟ್ಲಿತ್ತು, ನಂಗೆ ಬಜ್ಜಿ ಬೋಂಡ ಅಂದರೆ ತುಂಬ ಇಷ್ಟ. ಸಂಜೆ ಆಯಿತು, ತರಿಸ್ಕೊ, ತಿನ್ನು, ಕೂತ್ಕೋ. ಹಂಗಾಯ್ತು. ಥೈರಾಯ್ಡ್ ಜಾಸ್ತಿ ಆಯಿತು. ಸ್ವಲ್ಪ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಯಿತು. ಆಗ ನಮ್ಮ ಮನೇಲಿ ಬೇಡ ಅಂತ ಎಲ್ಲರೂ ಡಿಸೈಡ್ ಮಾಡಿದ್ರು. ಬಟ್ ಅವಾಗ ಥೈರಾಯ್ಡ್ ಜಾಸ್ತಿ ಇರೋರಿಗೆ ಮೈಂಡು ಸ್ವಲ್ಪ ಅಂದರೆ ಯಾವಾಗಲೂ ರೆಸ್ಟ್ ಬೇಕು, ಆ ಥರ ಇರ್ತಿತ್ತೆ. ಆ ಟೈಮಲ್ಲಿ ಈಗಲೂ ಕೂಡ ಮಾತ್ರ ನುಂಗ್ತಾ ಇದ್ದೀನಿ. ಆಗ ಹಂಗಾಯಿತು. ಅದಾದಮೇಲೆ ರೆಸ್ಟ್ ಆಯಿತು. ನನಗೆ ರೆಸ್ಟ್ ಆಯಿತು. ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಾ ಇದ್ದೆ. ತುಂಬ ಅಂದರೆ ತುಂಬಾ ಆಯಿತು. ಅದು ಬೇಡ, ಕೆಟ್ಟದ್ದು ಯೋಚನೆ ಮಾಡುವ, ನೆನೆಸ್ಕೋಬಾರ್ದು. ಅವಾಗ ಏನಾಯಿತು, ನನಗೆ ರೆಸ್ಟ್ ಆಯಿತು. ನಮ್ಮ ಮನೇಲಿ ಕ್ಲೋಸ್ ಮಾಡೋದು, ನಮ್ಮ ಮನೆಯವರು ಆಫೀಸು ನೋಡ್ಕೊಳ್ಳೋರು. ನಾನಂದೆ ಕ್ಲೋಸ್ ಮಾಡಿಕೊಡ್ದು, ನಾನು ಹುಷಾರಾಗ್ತೀನಿ, ಮತ್ತೆ ಬರ್ತೀನಿ, ಮಾಡ್ತೀನಿ ಅಂತ. ಪಾಪ ಅವ್ರು ಆಫೀಸ್ ಬಿಟ್ಟು ನೋಡ್ಕೊಳ್ಳೋದು, ಅಲ್ಲೊಂದು ದಿನ ಇಲ್ಲೊಂದು ದಿನ ಮಾಡ್ಕೊಂಡಿದ್ರು. ಕಡೆಗೆ ನಾನು ಮನೇಲೇ ಕೂತಿದ್ದೀನಲ್ಲ, ಮತ್ತೆ ಏನು ಮಾಡಬೇಕು? ಆಯಿತು, ಮನೇಲಿ ಕೂತಿದ್ದೀನಿ, ಯೋಚನೆ ಅಲ್ಲಿದೆ, ಅಲ್ಲಿ ಕುತ್ಕೊಂಡ್ರು ಅಲ್ಲೇ ಕುತ್ಕೊಳ್ಳೋದು ಸರಿ ಅಂದ್ಬಿಟ್ಟು ನನ್ನ ತಮ್ಮ ಮತ್ತೆ ಜಗಳ ಮಾಡಿದೆ. ನಾನು ಮನೇಲಿ ರೆಸ್ಟ್ ಮಾಡ್ತಾ ಇದ್ದೀನಿ, ಸುಮ್ಮನೆ ಅಂತೂ ರೆಸ್ಟ್ ಮಾಡಲ್ಲ, ಒಂದು ಕಂಪ್ಯೂಟರ್ ತಂದ್ಕೊಡಿ ಅಂತ. ಯಾವ ಕಂಪ್ಯೂಟರ್ ಕ್ಲಾಸ್ಗೂ ಹೋಗಿಲ್ಲ. ನಂದು ಡಿಗ್ರಿ ಆಗಿದೆ. ಅವಾಗೆಲ್ಲ ಡಿಗ್ರಿ ಬಂದು ನಮ್ಮದು ಕಂಪ್ಯೂಟರ್ ಎಲ್ಲ ಇರಲಿಲ್ಲ. ಈಗ ಕಂಪ್ಯೂಟರ್ ಬಂದಿರೋದು. ಆಗ ಬಂತು ಕಂಪ್ಯೂಟರ್ ತರಿಸ್ಕೊಟ್ರು ನನ್ನ ಮನೇಲೇನೆ. ಆಯಿತು, ಸುಮ್ಮನೆ ಅವಾಗ ಏನು ಗೊತ್ತಿಲ್ಲಲ್ಲ, ಕುತ್ಕೊಳ್ಳೋದು, ಮಕ್ಳಂಗೆ ಗೇಮ್ ಆಡ್ಕೊಂಡು ಕುತ್ಕೊಳ್ಳೋದು. ಅಮ್ಮ ಬೇಸಾಗ ಅಮ್ಮನ ಮನೇಲಿದ್ದೆ, ಹುಷಾರಿರ್ಲಿಲ್ಲಲ್ಲ, ಚಿಕ್ಕ ಮಗು ನಾನು, ಚೇತನ. ಆಗ ಅಮ್ಮನ ಮನೇಲಿದ್ದೆ, ಹುಷಾರಿರ್ಲಿಲ್ಲ. ಆ ಟೈಮಲ್ಲಿ ಕಂಪ್ಯೂಟರ್ ಚಿಕ್ಕ ಮಕ್ಳ ಥರನೇ ಗೇಮ್ ಆಡ್ತಾ ಕೂತಿದ್ದೆ. ಅದು ಊಟ ಬಿಸಿ ಊಟ ಕೊಡೋರು, ತಿನ್ನೋರು, ಗೇಮ್ ಆಡ್ತಿದ್ದೆ. ಸಮಾಧಾನ ಆಗ್ತಿಲ್ಲ. ನನ್ನ ತಮ್ಮ ಬೈದ, ಕುತ್ಕೊಂಡು ಗೇಮ್ ಆಡ್ತಿಲ್ಲ, ಚಿಕ್ಕ ಮಕ್ಳನ್ನ ಟೈಪಿಂಗ್ ಮಾಡೋ ಅಂತ. ನಿಜ, ನನಗೆ ಇಂಗ್ಲೀಷು, ನಾವು ಓದಿದ್ದು ಕನ್ನಡ ಮೀಡಿಯಮು. ಆಗ ಕುತ್ಕೊಂಡು ನಾನು ಇಂಗ್ಲೀಷ್ ಟೈಪಿಂಗು, ಕನ್ನಡ ಟೈಪಿಂಗು ಮನೆಯಲ್ಲೇ ಕಲ್ತಿದ್ದು. ಯಾವ ಕ್ಲಾಸಿಗೂ ಹೋಗಿಲ್ಲ ನಾನು. ಯಾವ ಕ್ಲಾಸ್ಗೂ ಹೋಗದಲ್ಲೇ ಮನೆಯಲ್ಲೇ ಕುತ್ಕೊಂಡು ಟೈಲರಿಂಗ್ ಕ್ಲಾಸ್ ಆಯಿತು. ಸಾರಿ, ಅದೊಂದು ಮಜಾ ಗೊತ್ತಾಗುತ್ತೆ. ಕಂಪ್ಯೂಟರ್ ಕಲ್ತಿದ್ದು ಮನೆಯಲ್ಲೇ ಕುತ್ಕೊಂಡು ಟೈಪಿಂಗ್ ಮಾಡ್ತಾ ಇದ್ದೆ. ಕನ್ನಡ ಟೈಪಿಂಗು, ಇಂಗ್ಲೀಷ್ ಟೈಪಿಂಗು, ಅದು ಸ್ಪೀಡ್ ಟೈಪಿಂಗ್ ತುಂಬ ಚೆನ್ನಾಗಿ ಮಾಡಿದೆ. ಹುಷಾರಾಗಿ ಅಲ್ಲಿ ಮಾಡ್ತಾ ಜೋಶ್ ಜಾಸ್ತಿ ಆಗ್ತಾ ಹೋಯ್ತು. ಇಲ್ಲ, ನಂಗೆ ರೆಸ್ಟ್ ಸಾಕು, ನಾನು ಹೋಗ್ತೀನಿ ಅಂತ. ಮತ್ತೆ ಇಲ್ಲ, ರೆಸ್ಟ್ ಬೇಕೇ ಬೇಕು. ಇಲ್ಲಿ ಬೇಕಾದ್ರೆ ಯಾರು ಕೆಲಸಕ್ಕೆ ಇಡ್ತೀನಿ, ನೀನು ಹೋಗಿ ಸುಮ್ಮನೆ ಕುತ್ಕೋ ಅಂತ. ಸುಮ್ಮನೆ ಈಗ ಒಪ್ಪಿಸ್ಬೇಕಲ್ಲ, ಅಂತ ಒಪ್ಪಿಸ್ಕೊಂಡು ಬಂದು ಕ್ಲಾಸಲ್ಲಿ ಕುತ್ಕೊಂಡೆ. ಮತ್ತೆ ನಮ್ಮ ಅಂಗಡಿಲಿ ಕುತ್ಕೊಂಡೆ. ಆಗ ಮತ್ತೆ ಕಂಪ್ಯೂಟರ್ ತಗೊಂಡು ಹೋದೆ. ಮಾಮೂಲಿ STD ನಡಕ್ತಾ ಇತ್ತು, ಜೆರಾಕ್ಸ್ ಮಾಡ್ತಾ ಇದ್ರು. ಕಂಪ್ಯೂಟರ್ ಕುತ್ಕೊಂಡು ಗೇಮ್ ಮಾಡ್ಕೊಂಡು ಕುತ್ಕೊತಿದ್ದೆ ಅಲ್ಲಿ. ಆಗ ಅವ್ರು ಸ್ಕೂಲ್ ಎದುರುಗಡೆನೇ ಇದೆ, ಮೈಮಪ್ಪ ಸ್ಕೂಲ್ ಅಂತ ಎದುರುಗಡೆನೇ ಇದೆ. ಅಲ್ಲಿ ಮಕ್ಕಳು, ಆಂಟಿ ಗೇಮ್ ಮಾಡ್ತಾ ಇದ್ದೆ, ನಮಗೆ ಕೊಡಿ ಆಂಟಿ ಅಂತ ಅಂದರು. ನಾನು ಅಂದೆ, ಹೋಗ್ರೋಗ್ತಾ ಕರೆಂಟ್ ಬಿಲ್ ಬರುತ್ತೆ, ಅವಾಗ ಕಟ್ಟಬೇಕಿತ್ತಲ್ಲ ಕರೆಂಟ್ ಬಿಲ್ ಬರುತ್ತೆ ಆಂಟಿ. ಬೇರೆ ಕಡೆ ಎಲ್ಲ ದುಡ್ಡು ಕೊಟ್ಟು ಆಡ್ತೀವಿ, 5 ರೂಪೀಸ್ ಅರ್ಧ ಗಂಟೆಗೆ ದುಡ್ಡು ಕೊಟ್ಟು ಆಡ್ತೀವಿ. ಹೌದಾ, ಇದರಲ್ಲೂ ದುಡ್ಡು ಮಾಡ್ಬೋದಾ? ಗೊತ್ತೇ ಇಲ್ಲ ನನಗೆ. ನಾನೊಂಥರ ಬಾವಿ ಕಪ್ಪೆ ಥರ
ಕಾಲೇಜ್ಗೆ ಹೋಗ್ತಿದ್ದೆ, ಮನೆಗೆ ಬರ್ತಿದ್ದೆ, ನಂದೇ ಆದ ಒಂದು ಪ್ರಪಂಚ ಇತ್ತು. ಮದುವೆ ಆದ್ಮೇಲೆ ನಾನು ನನ್ನ ಗಂಡ ಮಕ್ಕಳು, ನಮ್ಮ ಅಮ್ಮ ಅದೇ ಒಂದು ಪ್ರಪಂಚ ಬಿಟ್ಟು ನಾನು ಹೊರಗಡೆ ಅಷ್ಟು ಇದಿಲ್ಲ. ಹೌದಾ ಅಂದ್ರೆ ಸರಿ, ಆರ್ಡ್ರ್ ಅರ್ಧ ಗಂಟೆಗೆ 5 ರೂಪಾಯಿ ನೋಡ್ಕೊಂತಿದ್ದೆ, ಇಸ್ಕೊಳ್ತಿದ್ದೆ. ನೀವು ನಂಬಲ್ಲ, 1 ವಾರಕ್ಕೆ ಇನ್ನೊಂದು ಕಂಪ್ಯೂಟರ್ ತರಿಸ್ಕೊಂಡೆ. ಅದ್ರ ಫೋಟೋಸ್ ಎಲ್ಲ ಹಾಕ್ತೀನಿ ರೀ, ಇದನ್ನ ಶೂಟ್ ಮಾಡ್ಬೇಕಾದ್ರೆ ಮದುವೆದಲ್ಲಿ ಹಾಕ್ತೀನಿ. ಅದೆಲ್ಲ ತರಿಸ್ಕೊಂಡು 1 ತಿಂಗಳು ಹೊತ್ತಿಗೆ 6 ಕಂಪ್ಯೂಟ್ರು ಬಂತು. ಅವಾಗ ಏನಾಯ್ತು, ಸ್ವಲ್ಪ ಮೊಬೈಲ್ ಬಂದ್ಬಿಟ್ಟಿತ್ತು, STD ಕಮ್ಮಿ ಆಗಿತ್ತು. ಆಗೆಲ್ಲ ಕಾಯಿನ್ ಬಾಕ್ಸ್ಗಳನ್ನೆಲ್ಲ ಆಚೆಗೆಲ್ಲ ಫಿಕ್ಸ್ ಮಾಡಿಸ್ಬಿಟ್ಟೆ, STD ತೆಗೆದು ಆಚೆಗೆ ಹಾಕ್ತೆ. ಜೆರಾಕ್ಸ್ ಅಂಗಡಿ ಸ್ವಲ್ಪ ಜೆರಾಕ್ಸ್ ಒಂದು ಸೈಡ್ಗೆ ಇಟ್ಬಿಟ್ಟು ಎಲ್ಲ ಕಂಪ್ಯೂಟರ್ ಮಿಕ್ಸ್ ಮಾಡಿದೆ. ಅವಾಗ ಫಸ್ಟ್ ಏನ್ ಮಾಡ್ತಾ ಇದ್ರು, ನನ್ನನ್ನ ಜೆರಾಕ್ಸ್ ಆಂಟಿ ಅಂತ ಕರಿತಿದ್ರು. ಅವಾಗ ಅದಾದ್ಮೇಲೆ ಕಂಪ್ಯೂಟರ್ ತಂದು ಇಡೀ ಮಕ್ಕಳು ನಿಮ್ಮ ಜೊತೆ ನಗಾಡ್ಕೊಂಡು ಇರ್ತೀನಲ್ಲ, ಇದೆಲ್ಲ ನಮ್ಮ ಮಕ್ಕಳು ಅವ್ರ ಜೊತೆ ಆಟ ಆಡ್ಕೊಂಡೆ. ಇಲ್ಲಿ ಅವ್ರ ಜೊತೆ ಏನೋ ಒಂದು ಚಂದ ಕಂಡ್ರು, ಆ ಮಕ್ಳ ಜೊತೆ ಆಟ ಆಡೋದು, ಗೇಮ್ಸ್ ಆಡ್ಬೇಕಾದ್ರೆ ಅವ್ರು ಖುಷಿ ಪಡೋದು, ಅದರಲ್ಲಿ ಆಡಿಸ್ತಾ ಇದ್ರು, ನಗ್ತಾ ಇದ್ರು. ಮಕ್ಳ ಜೊತೆ ನಗಾಡ್ಕೊಂಡು ಖುಷಿಯಾಗಿದ್ದೆ. ಎಷ್ಟು ದಿನ, ಒಂದು 3 ತಿಂಗಳಾಯ್ತು. ಸೇಮ್ ದುಡ್ಡು ಬರ್ತಾ ಇದೆ. ಮತ್ತೆ ಶುರುವಾಯ್ತು ನನಗೆ ಏನು ಸಮಾಧಾನ ಇಲ್ಲ. ಹೌದು, ಕುತ್ಕೊಂಡಿದ್ದೀನಿ, ಮಕ್ಳ ಜೊತೆ ಆಟ ಆಡ್ಕೊಂಡು ಟೈಮ್ ವೇಸ್ಟ್ ಆಗ್ತಿದೆ. ಆಮೇಲೆ ಮಧ್ಯ ಇವು ರೆಂಟಲ್ ಅಗ್ರಿಮೆಂಟ್ಗಳು, ರೆಸ್ಯೂಮ್ನು ಅದೆಲ್ಲ ಮಾಡ್ಕೊಡ್ತಾ ಇದೆ. ದುಡ್ಡು ಬರ್ತಾ ಇದೆ, ದೇವ್ರದಿಂದ ಒಳ್ಳೇದಾಗ್ಲಿ. ಆಮೇಲೆ ಹಂಗಾಯ್ತಾ ಇದೆ. ಅದಾದ್ಮೇಲೆ ಶುರುವಾಯ್ತು, ಇಲ್ಲ ಮತ್ತೆ ಏನಾದರೂ ಮಾಡಬೇಕು, ಈಗ ಬರ್ತಾ ಇದೆ. ಅದರಲ್ಲಿ ಪಾರ್ಟ್ರೇಷನ್ ಈ 2 ಭಾಗ ಮಾಡಿಕೊಂಡು, ಒಂದು ಕಡೆ ಫುಲ್ಲು ಇದ್ರದ್ದು ನೆಟ್ ಹಾಕ್ಸ್ಕೊಂಡು, ಈ ಕಡೆ ಎಲ್ಲ ಗೇಮ್ಸ್ ಆಡಿಸ್ತಾ ಇದೆ, ಆ ಕಡೆ ರೆಸ್ಯೂಮ್ದು ಅದರದ್ದೇ ಸಪ್ರೇಟ್ ಕ್ಲಾಸಸ್ನ ಅಲ್ಲಿ ಶುರು ಮಾಡಿದೆ. ಆಗ ನನ್ನ ಚಿಕ್ಕ ಮಗನಿಗೆ ಪ್ರೆಗ್ನೆಂಟ್ ಆದೆ. ಆದಮೇಲೆ ಏನು ಮಾಡೋಕ್ಕಾಗಲ್ಲ, ಮತ್ತೆ ಕಳಿಸಲ್ಲ. ಆಗ ನಮ್ಮ ಮನೆಯವ್ರು ಅದು ಮತ್ತೆ ನಮ್ಮ ಮನೆಯವ್ರು ನೋಡ್ಕೊಳ್ಳಿ, 2 ಮೇಂಟೈನ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಒಂದು 6-7 ತಿಂಗಳು ಮಾಡಿದೆ. ತುಂಬ ಚೆನ್ನಾಗಿ ನಡೀತಾ ಇತ್ತು. ಅದಾದ್ಮೇಲೆ ನಾನು ಪ್ರೆಗ್ನೆಂಟ್ ಆದ್ಮೇಲೆ ಮನೆ ಒಂದು 8-7 ತಿಂಗಳವರೆಗೂ ಹೋದೆ. ಆಮೇಲೆ ಸುಸ್ತಾಯಿತು, ಹೋಗೋಕ್ಕಾಗಲಿಲ್ಲ. ಸರಿ ಆಯ್ತು, ಇವಾಗ ನನ್ನ ಜೀವನ ನೋಡ್ಕೋಬೇಕಲ್ವಾ, ಇನ್ನೊಂದು ಮಗು ಆಗ್ತಾ ಇದೆ, ಅದ್ರ ಕಡೆ ಗಮನ ಕೊಡೋಣ ಅಂತ ಮನೆಯಲ್ಲೇ ಕೂತ್ಕೊಂಡು ಒಂದಷ್ಟು ಬುಕ್ಸ್ ಕೊಡೋಣ, ಅಪ್ಪ ತಂದು ಕೊಡೋರು. ಅಮ್ಮನ ಮನೇಲಿ ಚೆನ್ನಾಗಿ ತಿನ್ಕೊಂಡು ನೋಡ್ಕೊಂಡು ಚೆನ್ನಾಗಿದ್ದೆ. ಮತ್ತೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಕಾರಣ ನಾನು ಮುಂದೆ ಹೋದಾಗ ಮಾಡ್ತೀನಿ. ಈಗ ನಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಬೇಕು, ಇನ್ನೊಂದು ಮಗು ಆಗ್ತಾ ಇದೆ, ಅದ್ರ ಕಡೆ ಕೇರ್ ತೊಗೋಬೇಕು ಅಂದ್ಕೊಂಡು ಮಗುಗೆ 1 ವರ್ಷದವರೆಗೂ 1 ವರ್ಷದ ಮೇಲೆ 3 ತಿಂಗಳಾಗೋವರೆಗೂ ಮನೆ ಗಂಡ ಮನೆ ಮಕ್ಕಳು ಅಷ್ಟರಲ್ಲೇ ಇದ್ದೆ. ಮಧ್ಯ ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ತಿದ್ದೆ, ಪಾಪು ಕರ್ಕೊಂಡು ವಾಪಸ್ ಬರ್ತಾ ಇದ್ದೆ. ಆಮೇಲೆ ಇಲ್ಲ, ಮತ್ತೆ ಏನಾದರೂ ಮಾಡಬೇಕು, ಏನು ಮಾಡ್ಬೇಕು. ನಮ್ಮಮ್ಮ ಅಂದರು, ಪಕ್ಕದವರು ನನ್ನ ಬ್ಲೌಸ್ ಯಾರೂ ಸರಿಯಾಗಿ ಹೊಲ್ಕೊಡ್ತಾ ಇಲ್ಲ. ನಮ್ಮಮ್ಮಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಅದು ದೇವ್ರು ನನ್ನ ದಾರಿ ಹೆಂಗೆ ಕೊಡ್ತಾನೆ ನೋಡಿ. ಆಮೇಲೆ ಅಮ್ಮ ಹೇಳಿದ್ರು, ಹೋಗಿ ಇದನ್ನ ಯಾವುದು ಟೈಲರಿಂಗ್ ಕಲಿ ನನ್ನ ಬ್ಲೌಸ್ ಹೊಲಿಯೋಕ್ಕೆ ಅಂತೇಳಿ ಅಮ್ಮ ಕಳಿಸಿದ್ರು, ಹೋಗು ಅಂತ. ಸರಿ, ಅವಾಗಿನ್ನೇ ಪಾಪ ನಮ್ಮ ಮನೇಲಿ ನೋಡ್ಕೊತಾ ಇದ್ರು ಶಾಪ್ನ. ನಾನು ಹೋಗಿ ಟೈಲರಿಂಗ್ ಕಲಿಯೋಕ್ಕೆ ಹೋದಾಗ ಅಲ್ಲಿ ನನಗೆ ಇಂಟ್ರೆಸ್ಟ್ ಬಂತು. ಓಕೆ, ನಮ್ಮ ಅಮ್ಮನ ನಂದು ಹೊಲ್ಕೊಂಡೆ. ನಾನು ಹೋಗಿದ್ದು 2-2.5 ತಿಂಗಳು, ಲಾಸ್ಟಲ್ಲಿ ಓಕೆ ಆಗಲಿಲ್ಲ, 2.5 ತಿಂಗಳು ಹೋಗಿದ್ದು. ಅವಾಗ ಏನು ಹೇಳ್ಕೊಡ್ತಾಯಿದ್ರು, ಆಗಿನ ಕಾಲದ ಬ್ಲೌಸು, ಆಮೇಲೆ ಆಗಿನ ಕಾಲದ 1-2 ಡ್ರೆಸ್ಗಳು ಕಲಿತು ನಾನು ಬಂದೆ. ಮನೇಲಿ ಕೂತ್ಕೊಂಡು ನಮ್ಮ ಅಲ್ಲೆಲ್ಲ ಪರಿಚಯ ಇದ್ರಲ್ಲ ಎಲ್ಲರೂ, ಮೇಡಮ್ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಕೇಳಿದಾಗ ನಮ್ಮ ಮನೇಲಿ ಪಾಪು ಇದೆ, ಮನೇಲಿದ್ದಾರೆ. ಹೌದಾ, ಪಾಪು ನೋಡ್ಕೊಂಡ್ಬರ್ತೀನಿ ಅಂತ ಮನೆಗೆ ಬಂದರು. ಇವಾಗ ಸುಮಾ ಅನ್ನೋರು ಹೋಗ್ಬಿಟ್ಟಿದ್ದಾಳೆ ಇವತ್ತು, ಅವಳನ್ನು ಹೇಳ್ಬೇಕಿತ್ತು. ಅವರು ಮತ್ತೆ ಇನ್ನೊಬ್ರು ಹೆಸರು ಮಾಡ್ತಾಯಿತ್ತು, ತೇಜು ಅನ್ಸುತ್ತೆ, ಅವ್ರ ತಂಗಿನ, ಅವ್ರನ್ನ ನೋಡೋಕ್ಕೆ ಅಂತ ಬಂದರು. ನನ್ನ ಪಾಪು ನನ್ನನ್ನು ನೋಡೋಕ್ಕೆ. ಯಾವಾಗ ಮಿಷನ್ ಇತ್ತು, ನಾನು ಹೊಲ್ಕೊಂಡು ಕೂತಿದ್ದೆ, ಸೆಕೆಂಡ್ ಹ್ಯಾಂಡ್ ಮಿಷನ್ ಇಲ್ಲಿದೆಯಲ್ಲ ಅದಿತ್ತು. ಏನೋ ಮಾಡ್ತಾ ಇದ್ದೀರಾ? ಹೂನಪ್ಪ, ಇಲ್ಲಿ ಏನು ಟೈಲರಿಂಗ್ ಮನೇಲಿ ಮಾಡ್ತಾ ಇದ್ದೀನಿ ಅಷ್ಟೇ, ಇವಾಗ ಪಾಪು ಇರೋದಕ್ಕೆ ಹೋಗ್ತಾ ಇಲ್ಲ. ಮತ್ತು ನೀವು ಸುಮ್ಮನೆ ಯಾಕೆ ಮಾಡ್ತೀರಾ, ನಮ್ಗೆ ಹೇಳ್ಕೊಡಿ ಅಂದರು. ಹೇಳ್ಕೊಡೋವಷ್ಟು ನಾನು ಕಲ್ತಿಲ್ಲ, ಡೈರೆಕ್ಟಾಗಿ ಹೇಳಿದೆ. ಹೇಳ್ಕೊಡೋವಷ್ಟು ನಾನು ಕಲ್ತಿಲ್ಲ, ನನಗೆ ನಾನು ಹೊಲ್ಕೊತಾ ಇದ್ದೀನಿ, ಅಮ್ಮಂಗೆ ಹೊಲ್ಕೊಡ್ತಾ ಇದ್ದೀನಿ, ಏನಿಲ್ಲ ನಮ್ಮ ಹುಡುಗಿ ನೀವು ಎಷ್ಟು ಗೊತ್ತು ಅಷ್ಟೇ ಹೇಳ್ಕೊಡಿ ಅಂತ ಅವ್ರು ಅಂದರು. ಈಗ ಸುಮ್ಮನೆ ಹೇಳ್ಕೊಡಿ ಅಂದರೆ ನನಗೆ ಸುಮ್ಮನೆ ಯಾಕೋ ಬೇಡ ಅನ್ನಿಸ್ತು. ಆಗ ಇನ್ನು ನನಗೆ ಪರ್ಫೆಕ್ಟ್ ಇದ್ದರೆ ನಾನು ಹೇಳ್ಕೊಡ್ಬೋದು, ಸುಮ್ಮನೆ ಹೇಳ್ಕೊಟ್ರೆ ತಪ್ಪಾಗುತ್ತಲ್ವಾ ಅಂದ್ಬಿಟ್ಟು ನಾನು ಇಲ್ಲ ಅಂತಂದು ದುಡ್ಡು ಕೇಳಿದ್ರೆ ಮೋಸ್ಟ್ಲಿ ಅವ್ರು ಬರಲ್ಲ ಅಂದ್ಕೊಂಡು, ಇಲ್ಲಪ್ಪ ನಾನು ಕಲ್ತಿದ್ದು 400 ರೂಪೀಸ್ ಕೊಟ್ಟು 14 ವರ್ಷದ ಹಿಂದೆ. ಆದರೆ ಆಗ ಸುಮ್ಮನೆ ಹೇಳಿದೆ 500 ರೂಪೀಸ್ ಆಗುತ್ತೆ ಅಂತ. ಹೌದಾ ಅಂದ್ರೆ ಓದು, ಸದ್ಯ ನಮ್ಮ ಮನೆಗೆ ಬಂದು ಕೇಳಿದ್ರು ಕಂಡು 500 ಓದ್ರು ಅಂತ ಅಂದೆ. ಮತ್ತು ಸಾಯಂಕಾಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಪಾಪು ಕರ್ಕೊಂಡು ಸ್ಕೂಲ್ ನಮ್ಮ ಶಾಪ್ ಹತ್ರ ಹೋಗ್ತಾ ಇದ್ದೆ. ಆಗ ಅವ್ರ ಮಗಳು ಕರ್ಕೊಂಡು ಅವರಿಬ್ರು ಬಂದು, ಅಯ್ಯೋ ಇವ್ರ ನಾನು ನೋಡಿದ್ರೆ ಬೇಡ ಅಂದಿನಿ, ಇವ್ರು ಬಂದೇ ಬಿಟ್ರಲ್ಲ. ನನ್ನ ಹತ್ರ ಬಂದಮೇಲೆ ನನಗೆ ಇದುವರೆಗೂ ಯಾವುದೂ ಇಲ್ಲ ಅಂದ ಅಭ್ಯಾಸವೇ ಇಲ್ಲ. ಏನೇ ಹೇಳಿ ಓಕೆ, ಅದು ನನಗೆ ಕಷ್ಟ ಆಗುತ್ತೋ ಆಗಲ್ವೋ, ಇಲ್ಲ ನನ್ನ ಪದಕ್ಕೆ ಆಗಲ್ಲ ಅನ್ನೋ ಪದ ನನ್ನ ಹತ್ರ ಇಲ್ಲವೇ ಇಲ್ಲ. ಈಗ ಎಷ್ಟೋ ಜನ ನನಗೆ ಕೊಡ್ತಾರೆ, ನಾಳೆನೇ ಬೇಕು ಮೇಡಮ್ ಮದುವೆ, ನೈಟ್ ಎಲ್ಲ ಕುತ್ಕೊಂಡು ಹೋಗ್ಕೋಬೇಕು. ಅದೆಲ್ರಿಗೂ ಆಲ್ಮೋಸ್ಟ್ ಇರೋರಿಗೆಲ್ಲ ಗೊತ್ತಿರುತ್ತೆ. ಆ ರೀತಿ ನಾನು ಆಗಲ್ಲ ಅನ್ನೋ ಪದ ಇಲ್ಲ. ಸರಿ ಬನ್ನಿ ಅಂತ ಕರ್ಕೊಂಡು ಹೋದೆ. ಏನು ಪ್ರಿಪ್ರೇಷನ್ ಆಗಿಲ್ಲ. ಈಗ ಬರ್ತೀನಿ, ನೀವು ಏನೇ ಕೂತ್ಕೊಂಡ್ರು ಏನೇ ಕೆಟ್ಟು ಪಟ 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 ಅಂತ ಹೇಳ್ತೀನಿ, ಆದರೆ ಏನು ಪ್ರಿಪ್ರೇಷನ್ ಆಗಿಲ್ಲಲ್ಲ. ಇದುವರೆಗೂ ನಾನು ಇದನ್ನು ಯಾರಿಗೂ ಹೇಳಿಲ್ಲ, ಅದು ಇವತ್ತು ಹೇಳ್ತಾ ಇದ್ದೀನಿ. ಅಯ್ಯೋ ರಾಮ, ಏನು ಹೇಳ್ಕೊಡ್ಲಿ, ಒಂದು ಫುಲ್ ಬ್ಲ್ಯಾಂಕ್ ಆದೆ. ಈಗ ಫಸ್ಟ್ ಟೈಮ್ ನೀವು ಬಂದು ಕೂತ್ಕೊಂಡು ಬ್ಲೌಸ್ ಹೊಲಿರಮ್ಮ ಅಂದರೆ ಹೆಂಗೆ ಹೊಲಿತೀರಾ?
ಫುಲ್ ಬ್ಲಾಂಕ್ ಆದಾಗ ಅನ್ನಿಸ್ತು, ಹೌದು ಒಂದು 5 ನಿಮಿಷ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಮಿರರ್ ಹತ್ರ ನಿಂತ್ಕೊಂಡೆ. ಅಲ್ಲಿ ನನ್ನನ್ನು ನಾನೇ ನೋಡ್ಕೊಂಡು ಕೇಳಿದೆ, ಮೆನ್ಕಾ ನಿನಗಿದು ಟ್ಯಾಲೆಂಟು, ದೇವ್ರು ನಿನಗೆ ಇದನ್ನ ಕಳಿಸಿದ್ದಾನೆ, ನೀನು ಮಾಡಿ ತೋರಿಸು ಅಂತ ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ಮನಸ್ಸಿಂದ ನಾನೇ ಮಾತಾಡಿದೆ. ಹೌದು, ಅಲ್ಲೇ ಕೂತ್ಕೊಂಡೆ, ಅವ್ರು ಆಚೆ ಕೂತ್ತಾರೆ, ರೂಮಲ್ಲಿ ಕೂತ್ಕೊಂಡು ಮಿರರ್ ಮುಂದೆ ಕೂತ್ಕೊಂಡೆ. ನಿನಗೆ ನೀನೇ ಸ್ಟೂಡೆಂಟು, ಮಾಡು ಇವಾಗ. ಫಸ್ಟೇ ಸ್ಟೂಡೆಂಟು ನನಗೆ ನಾನೇ. ಇದನ್ನ ಇವ್ರು ಕೂಡ ಹೇಳಿಲ್ಲ, ನಾನು ಇವತ್ತೇ ಹೇಳ್ಬೇಕು ಅನಿಸ್ತು ಹೇಳಿದ್ದು. ಫಸ್ಟ್ನೇ ಸ್ಟೂಡೆಂಟು ನನಗೆ ನಾನೇ. ಕಲ್ತಿದ್ದೀನಿ, ಸಲ್ತದು ಕಲ್ತಿರೋದು ಎಷ್ಟು ಸ್ವಲ್ಪ ಮಾತ್ರ. ನಾನು ಅಲ್ಲಿ ಹೇಳ್ಕೊಡ್ಬೇಕು, ಅದನ್ನು ಸಿನ್ಸಿಯರಾಗಿ ಹೇಳ್ಕೊಡ್ಬೇಕು, ಕರೆಕ್ಟಾಗಿನೇ ಹೇಳ್ಕೊಡ್ಬೇಕು, ಹೆಂಗೆ ಬೇಕಂಗೆ ಹೇಳ್ಕೊಡೋಕ್ಕಾಗಲ್ಲ. ಆವಾಗ ಮಿರರ್ ಮೇಲೆ ಕೂತ್ಕೊಂಡು ಒಂದು ಕ್ವಶನ್ ಮಾಡಿದೆ ನಾನು ಮಿರರ್ನ, ಮೆನ್ಕಾ ಇವಾಗ ನೀನೇ ಸ್ಟೂಡೆಂಟ್, ಹೆಂಗೆ ಹೇಳ್ಕೊಡ್ತೀಯ ಹೇಳ್ಕೊಡು ಅಂತ. ಆಗ ನಮಸ್ಕಾರ ಮಾಡ್ಕೊಂಡು ಮಿರರ್ ಮುಂದೆ ಕೂತ್ಕೊಂಡು ನಾನು ಹೇಳ್ಕೊಡ್ತಾ ಇದ್ದೆ. ಅವಾಗಲೇ ಅನ್ನಿಸ್ತು, ಓ ಇದು ನನಗೆ ಟ್ಯಾಲೆಂಟ್ ಇದೆ. ಡನ್. ಅಲ್ಲೇ ನಾನೇ ಕೂತ್ಕೊಂಡು ಫಸ್ಟ್ನೇ ಚಿಮ್ಮೀಸ್ ಕಟ್ಟಿಂಗು ಮಿರರ್ ಮುಂದೆ ನಾನೇ ಮಾಡಿದ್ದೆ. ನನಗೆ ನಾನೇ ಸ್ಟೂಡೆಂಟಾಗಿ ಹೇಳ್ಕೊಟ್ಟೆ. ಹೇಳ್ಕೊಡೋದು ಹೆಂಗೆ ಅಂತ ಕಲ್ತಿದ್ದು ನನಗೆ ಮಿರರಿಂದ ನನ್ನನ್ನು ನಾನೇ ಈ ರೀತಿ ಬರಬೇಕು, ಈ ರೀತಿ ಮಾಡಬೇಕು ಅಂತೇಳಿ ಅಲ್ಲಿ ನಾನು ಮಾಡಿ ನೋಡಿಕೊಂಡೆ. ಗುಡ್. ಅದು ಬಂದು ಆಚೆಗಡೆ ಅವ್ರು ಹೇಳ್ಕೊಟ್ಟೆ. ಅಲ್ಲಿ ಹೇಳ್ಕೊಡೋಕೆ ಶುರು ಹಚ್ಕೊಂಡಿದ್ದು ಇಲ್ಲಿವರೆಗೂ ಬಂದು ನಿಲ್ತೀನಿ. ಅಂದರೆ ನನ್ನಲ್ಲಿ ಇರೋ ಶ್ರದ್ಧೆ, ಇವ್ರು ನನ್ನ ಹತ್ರ ಬಂದಿದ್ದಾರೆ ಅಂತಂದರೆ ಅವ್ರಿಗೆ ನಾನು ಮೋಸ ಮಾಡಬಾರ್ದು, ಸಿನ್ಸಿಯರಾಗಿ ಹೇಳ್ಕೊಡ್ಬೇಕು. ನಾನು ಅಲ್ಲಿ ಬಂದು ಹೆಂಗೋ ಹೇಳ್ಕೊಡ್ಬೋದಿತ್ತು. ಈಗ ನಮ್ಮ ಮೇಡಮ್ ಹತ್ರ ಈಗೆಲ್ಲ ನೀವು ಕಲ್ತಿದ್ದೀರಾ, ಓಕೆ ನಾನು ಹೇಳ್ಕೊಟ್ಟು ನೀವು ಫಾಲೋ ಮಾಡ್ತೀರಾ. ನಮ್ಗೆ ಅವಾಗ ಬೇಸಿಕ್ಕು, ಅವಾಗ ಬೇಸಿಕ್ ಅಷ್ಟೇ ಕಲ್ತಿರೋದು. ಹೆಂಗೆ ಹೇಳ್ಕೊಡ್ತೀಯ? ದೇವ್ರನಿಗೆ ಗೊತ್ತಿಲ್ಲ, ಹೇಳ್ಕೊಡ್ಬೇಕಾದ್ರೆ ಒಂದು ಡಿಸೈನ್ ಕೊಟ್ಟರೆ ಆ ದೇವ್ರು ನನಗೆ ಏನು ಶಕ್ತಿ ಕೊಟ್ಟಿದ್ರೆ ಗೊತ್ತಿಲ್ಲ, ಹಿಂಗೆ ಬರುತ್ತೆ ಅಂತ ಮಾಡೋಕ್ಕೆ ಶುರು ಹಚ್ಕೊಂಡೆ. ಯಾವ ಕ್ಲಾಸ್ಗೂ ಕೂಡ ಹೋಗಿಲ್ಲ ನಾನು, ಯಾವ ಟೈಲರಿಂಗ್ ಕ್ಲಾಸ್ ಕೂಡ 3 ತಿಂಗಳು ನಮ್ಮ ಟೀಚರ್ ಹೋಗಿದ್ದೀನಿ. ನಾನು ಬೇಸಿಕ್ ಕಲ್ತಿದ್ದೀನಿ. ಆಮೇಲೆ ಡಿಸೈನ್ ಸಣ್ಣ ಪುಟ್ಟ, ಆಗ ನಾವು ಒಂದು ಲೇಸ್ ಇಟ್ಬಿಟ್ಟು ಡೋರಿ ಮಾಡೋದು, ಅದೆಲ್ಲ ನಮ್ಮ ಮೇಡಮ್ ಸಿನ್ಸಿಯರಾಗಿ ಹೇಳ್ಕೊಟ್ಟಿದ್ದಾರೆ, ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ಡಿಸೈನ್ ಕ್ಲಾಸ್ಗೆ, ಯಾವುದೇ ಡಿಸೈನ್ ಕ್ಲಾಸ್ಗೆ ನಾನು ಹೋಗಿಲ್ಲ. ಈಗ ಫ್ಯಾಷನ್ ಡಿಸೈನು ಅಷ್ಟೇ, ಯಾವುದೇ ಕ್ಲಾಸ್ಗೆ ಹೋಗಿಲ್ಲ. ಹಿಂಗೆ ಕೊಟ್ಟರೆ ಸಾಕು, ಇದು ಹಿಂಗೆ ಬರುತ್ತೆ ಅಂತ ಹೇಳ್ತೀನಿ. ಅದು ದೇವ್ರು ಕೊಟ್ಟರೋ ಶಕ್ತಿ ಇರಬೇಕು, ನನ್ನಲ್ಲಿರೋ ಶ್ರದ್ಧೆಯಿಂದ ನಾನು ಮುಂದಕ್ಕೆ ಹೋಗ್ತಿರ್ಬೇಕು. ಈಗ 6 ತಿಂಗಳಾಯಿತು, ಅದಾಗಿದ ತಕ್ಷಣ ನಂಗೆ ಬೋರೋಡಿತ ನಿಂತ್ಕೊಳ್ಳುತ್ತೆ. ಇದಿತ್ತು, ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ನಮ್ಮ ಮನಸ್ಸು ನಮ್ಮಲ್ಲಿ ಕೇಳ್ಕೋಬೇಕು ಎಲ್ಲರೂ. ಹೌದು, ಗಂಡನ ಅಡುಗೆ ಮಾಡ್ತಿದ್ದೀವಿ, ಮಕ್ಕಳು ನೋಡ್ಕೊತಾ ಇದ್ದೀವಿ, ನಾವೇನ್ರಿ ಅಚೀವ್ ಮಾಡಿರೋದು? ನೀವು ಕೇಳ್ಕೊಳ್ಳಿ. ಇಲ್ಲಿಂದ ಶುರುವಾಗಿರೋ ಜರ್ನಿ, ಮತ್ತೆ ಕ್ಲಾಸ್ ಮಾಡಿದೆ, ಫ್ಯಾಕ್ಟ್ರಿ ಮಾಡಿದೆ, ಯೂಟ್ಯೂಬ್ ಮಾಡಿದೆ. ಯೂಟ್ಯೂಬಲ್ಲಿ ಎಷ್ಟೋ ಜನ ನೋಡ್ತಾ ಇದ್ದಾರೆ. ಅಲ್ಲಿ ನೋಡ್ಕೊಂಡಾದ್ಮೇಲೆ 1 by 1 ಮಾಡ್ತಾ ಇದ್ದೀನಿ. ಆದರೂ ನನಗೆ ಇನ್ನೂ ಸಮಾಧಾನ ಆಗ್ತಾ ಇಲ್ಲ, ಇಷ್ಟಕ್ಕೆ ಸಾಲದು ಅಂತ. ನಾನೇ ಇಷ್ಟು ಹೇಳ್ಬೇಕಾದ್ರೆ ಇಷ್ಟೊಂದು ಸ್ಟೋರಿ ಹೇಳಿದೆ, ನೀವುಗಳು ಯಾಕೆ ಹೇಳ್ಕೋಬಾರ್ದು? ಇಲ್ಲ, ನಾನು ಈ ವರ್ಷದಿಂದ ಇದನ್ನು ಮಾಡೇ ತೀರ್ಬೇಕು.